ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಟನಲ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಲಾಗ್ತಾ ಇದೆ. 12,690 ಕೋಟಿ ವೆಚ್ಚದ ಯೋಜನೆಗೆ ಸಂಪುಟ ಅಸ್ತು ಅಂದಿದೆ. ಬೆಂಗಳೂರಿನಲ್ಲಿ 250 ಅಡಿ ಎತ್ತರದ ಸ್ಕೈ ಡೆಕ್ಕರ್ ಅನ್ನ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಬಹಳಷ್ಟು ಯೋಚನೆ ಹಾಗೂ ಬಹಳಷ್ಟು ರೀತಿಯಲ್ಲಿ ಆ ಪ್ರಾಜೆಕ್ಟ್ಗೆ ಬೇಕಾದಂತಹ ಪ್ರಿಪರೇಷನ್ಸ್ ಬಗ್ಗೆ ಕೂಡ ಸಂಪುಟದ ಸಚಿವರು ಅನೇಕ ಬಾರಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಫೈನಲಿ ಈಗ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿನ ಭಾಗವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ತಾ ಇದೆ ಅಂತ ಸರ್ಕಾರ ಸಂದೇಶವನ್ನು ಕೊಡ್ತಾ ಇದೆ. ಟನಲ್ ರಸ್ತೆ ಬಹು ನಿರೀಕ್ಷಿತ ಬಹು ಯೋಚಿತ ಯೋಜನೆ ಆಗ್ತಾ ಇದೆ. 12,690 ಕೋಟಿ ವೆಚ್ಚದ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳೋಕೆ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇಷ್ಟು ಮಾತ್ರ ಅಲ್ಲ, 500 ಕೋಟಿ ವೆಚ್ಚದ ಸ್ಕೈ ಡೆಕ್, ಇದು ಪ್ರವಾಸೋದ್ಯಮವನ್ನ ಉತ್ತೇಜಿಸುವಂತಹ ಹಾಗೂ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸ್ಕೈ ಡೆಕ್ ನಿಂದ ಪ್ರವಾಸೋದ್ಯಮ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಏನ್ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಅದನ್ನ ಇಲ್ಲೂ ಕೂಡ ಈ ಭಾಗದಲ್ಲೂ ಕೂಡ ತರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕನಸಾಗಿತ್ತು. ಆ ಕನಸಿಗೆ ಇವಾಗ ನೀಡೆರೆಯುವಂತಹ ಕೆಲಸವನ್ನ ಸಂಪುಟ ಸಭೆಯಲ್ಲಿ ಮಾಡಲಾಗಿದೆ. ಹಾಗೂ ಹೆವಿ ಟ್ರಾಫಿಕ್ ಏರಿಯಾಗಳು ಅಂತ ಏನ್ ಕರಿತೀವಿ ನಾವು, ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್, ಸೊ ಇಲ್ಲಿ ಆ ಟ್ರಾಫಿಕ್ ಅನ್ನ ತಗ್ಗಿಸೋ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ನಾವು ಇಡ್ತಾ ಇದೀವಿ ಅನ್ನೋ ಸಂದೇಶವನ್ನ ಕೂಡ ಸಂಪುಟ ಸಭೆಯ ಮೂಲಕ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಟನಲ್ ರಸ್ತೆಗೆ ಬೇಕಾದಂತಹ ಟೆಂಡರ್ ಕಾಮಗಾರಿ ಜೊತೆಗೆ ಆ ಯೋಜನಾ ವೆಚ್ಚ ಏನು ಅಂತೆಲ್ಲ ಲಾಸ್ಟ್ ಒಂದು 3 to 4 months ಇಂದ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಫೈನಲಿ ಈಗ 12,690 ಕೋಟಿ ವೆಚ್ಚದಲ್ಲಿ ಈ ಯೋಜನೆಯನ್ನ ಮಾಡೋದಕ್ಕೆ ಒಪ್ಪಿಗೆ ಸಿಗ್ತಾ ಇದೆ.